ಸಮರವೋ ಇನ್ನೂ ಕೂಡ ಭಾರೀ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಭಾರತ ಹಾಗೂ ಪಾಕಿಸ್ತಾನ ಡಿಜಿಎಂಒಗಳ ಮಹತ್ವದ ಸಭೆ ನಡೀಬೇಕು. ಸಭೆಯ ನಂತರ ಯಾವ ನಿರ್ಧಾರಕ್ಕೆ ಬರುತ್ತೆ ಭಾರತ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಎಲ್ಲರ ಚಿತ್ತ ಈಗ ಜಸ್ಟ್ ಡಿಜಿಎಂಒಗಳ ಸಭೆಯತ್ತ ಅನ್ನುವಂತಾಗಿದೆ. ಮಧ್ಯಾಹ್ನವಿದ್ದಂತಹ ಸಭೆ ಇವತ್ತು ಸಂಜೆಗೆ ಮುಂದೂಡಿಕೆ ಆಗಿದೆ. ಯಾಕಂದ್ರೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿತ್ತು. ಕಾರಣಾಂತರಗಳಿಂದ ಈಗ ಆ ಮೀಟಿಂಗ್ ಅನ್ನ ಸಂಜೆ 5 ಗಂಟೆಗೆ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಹಾಗಿದ್ರೆ ಈ ಡಿಜಿಎಂಒಗಳ ಸಭೆಯಲ್ಲಿ ಹಾಗಿದ್ರೆ ಏನೆಲ್ಲ ವಿಚಾರಗಳು ಚರ್ಚೆಯಾಗುತ್ತೆ, ಜೊತೆಗೆ ಭಾರತ ಯಾವ ನಿರ್ಧಾರಕ್ಕೆ ಬರುತ್ತೆ, ಇಂಡೋ ಪಾಕ್ ನಡುವೆ ಸಂಧಾನ ಸಕ್ಸಸ್ ಆಗುತ್ತಾ ಅಥವಾ ಯುದ್ಧಕ್ಕೆ ಆಹ್ವಾನ ಕೊಟ್ಟಂತಾಗುತ್ತಾ? ಸೊ ಇನ್ನೂ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಭಾರತ ಹಾಗೂ ಪಾಕಿಸ್ತಾನ ಡಿಜಿಎಂಒಗಳ ಮಹತ್ವದ ಸಭೆ ನಡೀಬೇಕು. ಮಧ್ಯಾಹ್ನವಿದ್ದಂತಹ ಸಭೆ ಇವತ್ತು ಸಂಜೆಗೆ ಮುಂದೂಡಿಕೆ ಆಗಿದೆ. ಪಹಲ್ಗಾಮ್ ದಾಳಿ ಪ್ರಸ್ತಾಪಕ್ಕೆ ಮುಂದಾಗಿದೆ ಭಾರತ. ಯಾಕಂದ್ರೆ ಈ ಪಾಕಿಸ್ತಾನ ಇದೆಯಲ್ಲ, ಈ ಪಾಕಿಸ್ತಾನ ನರಿಬುದ್ಧಿ ಹೊಂದಿರುವಂತಹ ಪಾಕಿಸ್ತಾನ. ಯಾಕಂದ್ರೆ ಈ ಕಡೆ ಮಗುನೂ ಚಿವುಟುತ್ತೆ, ತೊಟ್ಲನ್ನು ಕೂಡ ತೂಗುತ್ತೆ, ನಾವು ಕದನ ವಿರಾಮಕ್ಕೆ ಮುಂದಾಗ್ತೀವಿ ಅಂತ ಹೇಳುತ್ತೆ, ಅದಾದ್ಮೇಲೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡುತ್ತೆ. ಹಾಗಾಗಿ ಈ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಇವತ್ತಿನ ಡಿಜಿಎಂಒಗಳ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ಹಾಗಿದ್ರೆ ಯುದ್ಧನ ಅಥವಾ ಕದನ ವಿರಾಮನ ಇನ್ನೂ ಕೂಡ ಚರ್ಚೆ ಆಗಬೇಕಾಗಿದೆ. ಸಭೆ ಬಳಿಕ ಇದೆಲ್ಲದಕ್ಕೊಂದು ಒಂದು ಫುಲ್ ಸ್ಟಾಪ್ ಬೀಳುವಂತಹ ಸಾಧ್ಯತೆಗಳಿರುವಂತದ್ದು. ಹಾಗಿದ್ರೆ ಈ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ಭಾರತದ ನಡೆಗೇನು, ಸಂಭಾವ್ಯ ಷರತ್ತುಗಳನ್ನ ಭಾರತ ವಿಧಿಸೋದಾದ್ರೆ ಏನೆಲ್ಲ ವಿಧಿಸಬಹುದು? ಚೈತ್ರ, ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅಥವಾ DGMO ಅಂತ ಏನು ಹೇಳ್ತೀವಿ, ಅವರ ಸಭೆಗಳಿಗೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡುವಂತಹ ಅಗತ್ಯ ಇರೋದಿಲ್ಲ. ಯಾಕಂದರೆ ಬಹುತೇಕವಾಗಿ ಈ DGMO ಮಟ್ಟದಲ್ಲಿ ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ 2 ಅಥವಾ 3 ಬಾರಿ ನಿರಂತರವಾಗಿ ಒಂದಿಷ್ಟು ಮಾತುಕತೆಗಳಾಗ್ತಾ ಇರ್ತವೆ. ಯಾಕಂದರೆ ಎರಡೂ ದೇಶಗಳು ಕೂಡ ಒಂದು ನೇಬರ್ಸ್ ಆಗಿದ್ದಾವೆ. ಎರಡೂ ದೇಶಗಳ ಬಳಿಯಲ್ಲೂ ಕೂಡ ನ್ಯೂಕ್ಲಿಯರ್ ಇರುವಂಥ ಒಂದು ಸಂದರ್ಭ ಇತ್ತು. ಆ ಒಂದು ಲಿವರೇಜ್ ಕೂಡ ಪಾಕಿಸ್ತಾನಕ್ಕೆ ಇತ್ತು. ಜೊತೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಘಡಗಳಿಗೆ ಆಸ್ಪದ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ DGMOಗಳ ಮಟ್ಟದಲ್ಲಿ ಸಭೆಗಳಾಗ್ತಾ ಇರ್ತವೆ. ಅದೇ ರೀತಿಯಾಗಿ BSFಗಳ ಮಧ್ಯದಲ್ಲಿ ಫ್ಲಾಗ್ ಮೀಟ್ಸ್ಗಳಾಗ್ತಾ ಇರ್ತವೆ. ಆದರೆ ಈಗ ನಮಗೆ ಈ ಪಹಲ್ಗಾಮ್ ದಾಳಿ ನಂತರದಲ್ಲಿ ಆಪರೇಷನ್ ಸಿಂಧೂರವನ್ನು ಭಾರತ ಏನು ಕೈಗೊಂಡಿತ್ತು, ಅದಾಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾಕಷ್ಟು ಮಹತ್ವವನ್ನು ಈ DGMO ಸಭೆಗಳಿಗೆ ಕೊಡುವುದಕ್ಕೆ ಶುರು ಮಾಡಿರುವಂಥದ್ದು. ಅದನ್ನು ಹೊರತುಪಡಿಸಿದಾಗ ಈಗ ಆಲ್ರೆಡಿ DGMO ಮಧ್ಯದಲ್ಲಿ ಒಂದು ಒಪ್ಪಂದ ಆಗಿರುವಂಥದ್ದು. ಒಪ್ಪಂದ ಏನಂದರೆ ನಾವೀಗ ಸೀಸ್ ಫೈರನ್ನು ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ದುರ್ಘಟನೆಗಳಿಗೆ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರಿಂದ ದಾಳಿಗಳು ಬರೋದಿಲ್ಲ ಅನ್ನುವಂಥ ಒಂದು ಪ್ರಾಮಿಸನ್ನು ಮಾಡಿ ಸಾಕಷ್ಟು ಬೇಡಿಕೊಂಡ ಮೇಲೆ ಭಾರತದ DGMO ಕೂಡ ಅದಕ್ಕೆ ಅಸ್ತು ಹೊಂದಿರುವಂಥದ್ದು. ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಇವತ್ತಿನ DGMO ಸಭೆಯಲ್ಲಿ ಮತ್ತೊಂದು ಬಾರಿ ಒಂದು ರೀ ಎಕ್ಸಾಮಿನೇಷನ್ ಆಗುತ್ತೆ. ಏನೆಲ್ಲ ಈಗ ನಾವು ಸೀಸ್ ಫೈರ್ ಆದ ಮೇಲೆ ಕೂಡ ಡ್ರೋನ್ಗಳು ಕಾಣಿಸ್ಕೊಂಡಿತ್ತು. ಹಾಗಿದ್ರೆ ಆ ಡ್ರೋನ್ಗಳು ಯಾಕೆ ಬಂತು, ಆ ಡ್ರೋನ್ಗಳನ್ನು ಯಾರು ನಮ್ಮ ಕಡೆಯಲ್ಲಿ ಆರಿಸಿದ್ದಾರೆ, ಅವರ ವಿರುದ್ಧ ನೀವೇನಾದರೂ ಕ್ರಮವನ್ನು ತೆಗೆದುಕೊಂಡಿದ್ದೀರಾ ಅಥವಾ ಹೈಯೆಸ್ಟ್ ಲೆವೆಲಲ್ಲಿ ಅದಕ್ಕೆ ಅಪ್ರೂವಲ್ಸ್ ಇತ್ತಾ, ಹಾಗಿದ್ರೆ ಈ ಸೀಸ್ ಫೈರ್ ಹೋಲ್ಡ್ ಆಗುತ್ತಾ, ಹೋಲ್ಡ್ ಆಗೋದಿಲ್ವಾ, ನಿಮ್ಮಿಂದ ಯಾವ ರೀತಿಯಾಗಿರ್ತಕ್ಕಂಥ ನಿರೀಕ್ಷೆಯನ್ನು ನಾವು ಇಟ್ಟುಕೊಳ್ಬಹುದು ಅನ್ನುವಂಥ ಒಂದಿಷ್ಟು ವಿಚಾರವನ್ನು ಭಾರತದ DGMO ಕೇಳ್ತಾರೆ. ಎರಡನೇದಾಗಿ ಭಾರತದ ನಿರ್ಧಾರ ಅತ್ಯಂತ ಸ್ಪಷ್ಟವಾಗಿದೆ. ನಿಮ್ಮಿಂದ ಒಂದೇ ಒಂದು ಮಿಸೈಲ್ ನಮ್ಮ ಕಡೆ ಬಂದರು, ನಿಮ್ಮಿಂದ ಒಂದೇ ಒಂದು ದಾಳಿ ನಮ್ಮ ಕಡೆ ಎಲ್ಲ ಆದರೂ ಸಹಿತ ಅದಕ್ಕೆ ನಾವು ರಿವರ್ಸ್ ಆಗಿ ಕೊಡ್ತೀವಿ. ಆ ರಿವರ್ಸ್ ನಾವು ಕೊಡೋದು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಈಗ ಆಲ್ರೆಡಿ ಪಾಕಿಸ್ತಾನಕ್ಕೆ ಒಂದು ಸಣ್ಣ ಝಲಕನ್ನು ಭಾರತೀಯ ವಾಯುಸೇನೆ, ಭಾರತೀಯ ನೌಕಾಸೇನೆ ಮತ್ತು ಭಾರತೀಯ ಭೂಸೇನೆ 3 ಸೇನೆಗಳು ಕೊಟ್ಟಾಗಿದೆ. ಆ ಒಂದು ಪೆಟ್ಟನ್ನು ತಿಂದಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಎಸ್ಕೇಪಿಂಗ್ ರೂಟ್ಗಳೇ ಸಿಗ್ತಾ ಇಲ್ಲ. ಒಂದು ಕಡೆ ದೇಶದಲ್ಲಿ ನಾವು ಗೆದ್ದಿದ್ದೀವಿ ಅಂತೇಳಿ ವಿಜಯೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಆದರೆ ವಿಶ್ವಾದ್ಯಂತ ಅವರ ಎಷ್ಟೆಲ್ಲ ಟಾರ್ಗೆಟ್ಗಳು ಹಿಟ್ ಆಗಿದ್ದಾವೆ. ಈಗ ಮೊನ್ನೆ ಕೂಡ ಒಂದಿಷ್ಟು ಮಾತನಾಡ್ತಾ ಇತ್ತು, ಕರಾಚಿಗೂ ಕೂಡ ಹಿಟ್ಟನ್ನು ಮಾಡಲಾಗಿದೆ ಅನ್ನುವಂಥ ಸುದ್ದಿಗಳು ಬಂತು. ಆದರೆ ಅದಕ್ಕೆ ಯಾವುದೇ ಒಂದು ಪುಷ್ಟೀಕರಣ ಸಿಕ್ಕಿರಲಿಲ್ಲ. ಹೀಗಾಗಿ ಬಹುತೇಕ ನಾವು ಕರಾಚಿಯನ್ನು ಟಾರ್ಗೆಟ್ ಮಾಡಿದರೆ ಉಳಿದಂಥ ಒಂದು ಪ್ರದೇಶಗಳನ್ನು ಮಾತ್ರ, ಪೇಶಾವರ ಇರ್ಬೋದು, ಲಾಹೋರ್ ಇರ್ಬೋದು, ಒಂದು ರಾವಲ್ಪಿಂಡಿ ಇರ್ಬೋದು, ಆಮೇಲೆ ಇಸ್ಲಾಮಾಬಾದ್ ಇರ್ಬೋದು, ಸಿಯಾಲ್ಕೋಟ್ ಇರ್ಬೋದು, ಮುಂತಾದ ನಗರಗಳೇನಿದ್ದಾವೆ ಪ್ರಮುಖ ನಗರಗಳು, ಅಲ್ಲಿಯ ಇನ್ಸ್ಟಾಲೇಷನ್ಸ್ಗಳನ್ನು ಮಾತ್ರ ಭಾರತೀಯ ಸೇನೆ ಟಾರ್ಗೆಟ್ ಮಾಡಿದೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇತ್ತು. ಆದರೆ ಇವತ್ತಿನ ಒಂದು
ಪ್ರೆಸ್ ಮೀಟ್ ನಡೆಯುವಂಥ ಸಂದರ್ಭದಲ್ಲಿ ಇದು ಕೂಡ ಸ್ಪಷ್ಟವಾಗಿದೆ. ಕರಾಚಿಯಲ್ಲಿರ್ತಕ್ಕಂಥ ರೆಡಾರ್ ಸ್ಟೇಷನ್ ಅನ್ನು ಕೂಡ ಭಾರತೀಯ ವಾಯುಸೇನೆ ಸಂಪೂರ್ಣವಾಗಿ ನಾಶ ಮಾಡಿರುವಂಥದ್ದು. ಹೀಗಾಗಿ ಪಾಕಿಸ್ತಾನಕ್ಕೆ ಊಹೆಯನ್ನು ಕೂಡ ಮಾಡಿಕೊಳ್ಳದಾಗಿರುವಂಥ ದೊಡ್ಡ ಪೆಟ್ಟನ್ನು ಭಾರತ ಕೊಟ್ಟಿದೆ. ಇವತ್ತು ಭಾರತ ಪವರ್ಫುಲ್ ಪೊಸಿಷನ್ ಇರುವಂಥದ್ದು, ಇಲ್ಲಿ ಪಾಕಿಸ್ತಾನ ಇರುವಂಥದ್ದು ಅದು ಬೇಡಿಕೊಳ್ಳುವಂಥ ಸ್ಥಿತಿಯಲ್ಲಿರೋದು. ಹೀಗಾಗಿ ಈ ಒಂದು ಸಭೆಯಲ್ಲಿ ಹೆಚ್ಚಾಗಿ ಇದು ಈಕ್ವಲ್ಸ್ ಡೈಲಾಗ್ಸ್ ಆಗೋದಿಲ್ಲ, ಇಟ್ಸ್ ಡೈಲಾಗ್ಸ್ ಆಫ್ ಈಕ್ವಲ್ಸ್ ಆಗೋದಿಲ್ಲ, ಬದಲಾಗಿ ಡೈಲಾಗ್ಸ್ ವಿತ್ ಸಬ್ಡ್ಯೂ ಆಗುತ್ತೆ. ಅಂದರೆ ನಮ್ಮ ಕೆಳಗಡೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಜೊತೆ ಅಥವಾ ಒಂದು ದೇಶದ ಜೊತೆಯಲ್ಲಿ ನಮ್ಮ DGMO ಮಾತನಾಡ್ತಾರೆ, ಅವರನ್ನು ನಾವು ಈಕ್ವಲ್ ಅಂತ ಪರಿಗಣಿಸುವಂಥ ಸಾಧ್ಯತೆ ಕೂಡ ಇಲ್ಲ. ಭಾರತದ ಒಂದಿಷ್ಟು ಸೂಚನೆಗಳೇನಿದ್ದಾವೆ ಸೂಚನೆಗಳನ್ನು ಕೊಡಲಾಗುತ್ತೆ. ಪ್ರಮುಖವಾಗಿ ಯಾವುದೇ ಒಂದೇ ಒಂದು ಸೀಸ್ ಫೈರ್ ವೈಲೇಷನ್ ಆಗಬಾರ್ದು, ನಿಮ್ಮಿಂದ ನಮ್ಮ ಕಡೆ ಯಾವುದೇ ಡ್ರೋನ್ಗಳು ಬರೋದು ಅಥವಾ ಮಿಸೈಲ್ಸ್ಗಳು ಬರೋದು ಆಗಬಾರ್ದು. ಯಾಕಂದರೆ ಭಾರತ ಬಹುತೇಕವಾಗಿ ನಾಳೆಯಿಂದಲೇ ಶ್ರೀನಗರಕ್ಕೆ ಮತ್ತೆ ವಿಮಾನಯಾನ ಶುರು ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ವಿಮಾನಯಾನ ಶುರು ಆಗ್ತಾ ಇದೆ ಅಂದರೆ ಇದು ಆಲ್ಮೋಸ್ಟ್ 100% ಒಂದು ಶಾಂತಿಗೆ ಬಂದಿದೆ ಅಂತಲೇ ಅರ್ಥ. ಅದಾಗಿಯೂ ನಿಮ್ಮಿಂದ ಏನಾದರೂ ತೊಂದರೆ ಆದರೆ ನೀವು ಯಾವುದೇ ಕಾರಣಕ್ಕೂ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮತ್ತೊಂದು ರೀತಿಯಾಗಿರ್ತಕ್ಕಂಥ ಈ ಬಾರಿ ನೀವು ಪರಿಣಾಮವನ್ನು ಎದುರಿಸ್ತೀರಿ ಅಂತ. ಯಾಕಂದರೆ ಇವತ್ತು ಏರ್ಫೋರ್ಸ್ನ ವೈಸ್ ಅಡ್ಮಿರಲ್ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಯುದ್ಧ ಬದಲಾಗ್ತಾ ಇರುತ್ತೆ. ನಾವು ಈ ಹಿಂದೆ ಮಾಡಿದಂಥ ಯುದ್ಧ ಒಂದು ರೀತಿಯಿಂದ ಇದ್ದರೆ ಈಗ ನಡೆದಿರ್ತಕ್ಕಂಥ ಕಾಳಗ ಏನಿತ್ತಲ್ಲ ಅದು ಸಂಪೂರ್ಣ ವಿಭಿನ್ನವಾಗಿರ್ತಕ್ಕಂಥದ್ದು. ನಾವು ನಮ್ಮ ವೈರಿಯಿಂದ ಸದಾಕಾಲ ಮುಂದೆ ಇರಬೇಕಾಗತ್ತೆ. ಆದರೆ ದೇವರ ದಯೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಯುದ್ಧ ಆಗೋದು ಬೇಡ. ಆದರೆ ಒಂದು ವೇಳೆ ಯುದ್ಧ ಆದರೆ ನಮ್ಮ ಒಂದು ದಾಳಿ ಏನಿರುತ್ತೆ ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತೆ, ಅದು ಸಂಪೂರ್ಣವಾಗಿ ಬೇರೆ ರೀತಿಯದ್ದಾಗಿರುತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿರುವಂಥದ್ದು. ಅಂದರೆ ಇದರ ಅರ್ಥ ಇಷ್ಟೇ, ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಸ್ಕೇಪಿಂಗ್ ರೂಟ್ ಇಲ್ಲ. ಅವರು ಯಾವುದೇ ಎಷ್ಟೇ ಪ್ರೊಪಗಂಡವನ್ನು ಮಾಡಲಿ, ತಮಗೆ ತಾವು ಏನೇ ಹೇಳ್ಕೊಂಡ್ರು ಇವತ್ತು ಭಾರತ ಹೇಳಿದಾಗೆ ಕೇಳಲೇಬೇಕು. ಮುಂಬರುವಂಥ ಹಂತದಲ್ಲಿ ನಾವೀಗ ಬಹುತೇಕರಿಗೆ ಇರುವಂಥ ಮತ್ತೊಂದು ಪ್ರಶ್ನೆ ಅಂದರೆ DGMO ಸಭೆಯಲ್ಲಿ ಏನಾದರೂ ಇದು ಚರ್ಚೆ ಆಗುತ್ತಾ ಹಫೀಜ್ ಸಯೀದನ್ನು ಕೊಡೋದ್ರ ಬಗ್ಗೆ. ಯಾಕಂದರೆ 2008 ಮುಂಬೈ ದಾಳಿಯ ಪ್ರಮುಖ ರೂವಾರಿಯಾಗಿದ್ದ ಹಫೀಜ್ ಸಯೀದ್ ಅಥವಾ ಮಸೂದ್ ಅಜರ್, ನಾವು ಆತನನ್ನು ಈ ಕಂಧಾರ್ ವಿಮಾನ ಅಪಹರಣ ಸಂದರ್ಭದಲ್ಲಿ ಬಿಟ್ಟು ಕಳಿಸಿರುವಂಥದ್ದು. ಅಂತ ಮಸೂದ್ ಅಜರ್ನೇನಾದ್ರು ನಮ್ಗೆ ಒಪ್ಪಿಸಲಾಗುತ್ತಾ? ಅಥವಾ ಈ ದಾವೂದ್ ಇಬ್ರಾಹಿಂ ಕೂಡ ಕರಾಚಿಯಲ್ಲಿ ಇರುವಂಥದ್ದು, ಆ ದಾವೂದ್ ಇಬ್ರಾಹಿಂನನ್ನು ಪಾಕಿಸ್ತಾನ ನಮಗೆ ಒಪ್ಪಿಸುತ್ತಾ? ಇಂಥ ಪ್ರಶ್ನೆಗಳು ಸಹಜವಾಗಿ ಜನಮಾನಸದಲ್ಲೂ ಕೂಡ ಮೂಡ್ತಾ ಇರುತ್ತೆ. ಆದರೆ DGMO ಮಟ್ಟದಲ್ಲಿ ಸಭೆಗಳು ನಡೆಯುವಂಥ ಇದ್ದಾಗ ಅಲ್ಲಿ ಕೇವಲ ಮಿಲಿಟರಿ ಆಪರೇಷನ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಮಾತುಕತೆಗಳಾಗ್ತವೆ. ಉಳಿದಂಥ ಯಾವುದೇ ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆನೂ ಆಗೋದಿಲ್ಲ. ಆಮೇಲೆ ಅವರ ಜ್ಯೂರಿಡಿಕ್ಷನ್ಗೆ ಅದು ಬರೋದೇ ಇಲ್ಲ. ಅದೇನೇ ಇದ್ರೂ ಕೂಡ ಪೊಲಿಟಿಕಲ್ ಲೀಡರ್ಶಿಪ್ ಹಂತದಲ್ಲಿ ಬರುವಂಥದ್ದು. ಹೀಗಾಗಿ ಮುಂಬರುವಂಥ ದಿನಗಳಲ್ಲಿ ಏನೆಲ್ಲ ನಿರ್ಧಾರಗಳನ್ನು ಪೊಲಿಟಿಕಲ್ ಲೀಡರ್ಶಿಪ್ ತೆಗೆದುಕೊಳ್ಳುತ್ತೆ ಅದನ್ನು ಪೊಲಿಟಿಕಲ್ ಲೀಡರ್ಶಿಪ್ನವರೇ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಸದ್ಯಕ್ಕೆ ಮಿಲಿಟರಿ ಲೀಡರ್ಶಿಪ್ ವಿಚಾರಕ್ಕೆ ಬಂದಾಗ ಸಂಪೂರ್ಣವಾಗಿ 100% ಅಥವಾ 100% ಅಂತ ನಾವು ಹೇಳ್ತೇವೆ, ವಿಕ್ಟರಿಯನ್ನು ಗೆಲುವನ್ನು ಭಾರತೀಯ ಸೇನೆಗಳು ಪಡೆದುಕೊಂಡಿದ್ದಾವೆ. ಸಂಪೂರ್ಣ ಸೋಲನ್ನು ಅನುಭವಿಸಿ ಮಣ್ಣು ಮುಕ್ಕಿರುವಂಥ ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ಹೀಗಾಗಿ ಇವತ್ತಿನ ಸಭೆಯಲ್ಲೂ ಕೂಡ ಭಾರತ ಏನು ಹೇಳುತ್ತೆ ಆ ಸೂಚನೆಯನ್ನು ಅದು ಪಾಲಿಸಬೇಕಾಗುತ್ತೆ. ಅದಕ್ಕೆ ಬೇರೆ ದಾರಿ ಇಲ್ಲ. ಚೈತ್ರ, ರಾಘವೇಂದ್ರ ಗುಡಿ, ಇನ್ನೂ ಕೂಡ ಭಾರತದ ಆಪರೇಷನ್ ಸಿಂಧೂರ್ ಕೂಡ ಇನ್ನೂ ಕೂಡ ಮುಂದುವರಿತಾ ಇರುವಂಥದ್ದು. ಹಾಗಿದ್ರೆ ಇದುವರೆಗಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಈಗ ಭಾರತದೇ ಅಂತಿಮ ನಿರ್ಧಾರ, ಭಾರತ ಏನು ಡಿಸೈಡ್ ಮಾಡುತ್ತೋ, ಈಗ ಚೆಂಡು ಭಾರತದ ಅಂಗಳದಲ್ಲಿರುವಂಥದ್ದು. ಈಗ ಪಾಕಿಸ್ತಾನ ಏನೇ ಹೇಳಿದ್ರು ಕೂಡ ಅಂತಿಮ ನಿರ್ಧಾರ ನಮ್ಮದೇ ಅನ್ನುವಂತಹ ಸಿಚುವೇಶನ್ ಈಗ ಕ್ರಿಯೇಟ್ ಆಗಿರುವಂಥದ್ದು. ಯಾಕಂದ್ರೆ ಪಾಕ್ ಸೇನೆಗೆ ಈ ಉಗ್ರರನ್ನ ಚೂ ಬಿಡ್ತಾ ಇದೆ ಅನ್ನುವಂಥದ್ದು ಒಂದ್ ಕಡೆ ಮಾಹಿತಿ. ಹಾಗಾಗಿ ಈಗ ಭಾರತದ ನಿಲುವೇ ಇಲ್ಲಿ ಏಕೈಕನ ಹೇಗೆ? ಖಂಡಿತವಾಗಿಯೂ ಚೈತ್ರ, ಭಾರತದ ನಿರ್ಧಾರ ಏನಾಗಿರುತ್ತೆ, ಭಾರತದ ನಿಲುವು ಏನಾಗಿರುತ್ತೆ ಅದನ್ನು ಪಾಕಿಸ್ತಾನ ಪಾಲಿಸಲೇಬೇಕಾಗಿರುವಂಥದ್ದು. ಯಾಕಂದರೆ ಬಹುತೇಕವಾಗಿ ನೋಡ್ತಿದ್ವಿ, ಆ ಟ್ರಂಪ್ ಟ್ವೀಟನ್ನು ಮಾಡಿ ಎಲ್ಲ ಎಡವಟ್ಟನ್ನು ಮಾಡಿರುವಂಥದ್ದು. ಆ ವ್ಯಕ್ತಿ ತಾನೇ ಎಲ್ಲವನ್ನ ಮಾಡದೆ, ನಾನೇ ಇಲ್ಲಿ ಸಂಧಾನವನ್ನು ಮಾಡಿದೆ ಅಂತ ಹೇಳ್ಕೊಂಡಿದ್ರು ಸಹಿತವಾಗಿ ಅದು ಇನ್ಫ್ಯಾಕ್ಟ್ ಆಗಿರುವಂಥದ್ದು DGMO ಮಟ್ಟದಲ್ಲಿ ಆಗಿರತಕ್ಕಂಥದ್ದು, ಮಿಲಿಟರಿ ಅಧಿಕಾರಿಗಳ ಮಟ್ಟದಲ್ಲಿ ಆಗಿರುವಂಥದ್ದು. ಇಲ್ಲಿರುವಂಥ ಕಂಡೀಷನ್ ಕೂಡ ಅಷ್ಟೇ, ಪಾಕಿಸ್ತಾನವೇ ಅಪ್ರೋಚ್ ಮಾಡಿ ಕೇಳಿಕೊಂಡಿರೋ ಕಾರಣದಿಂದಾಗಿ ಸೀಸ್ ಫೈರನ್ನು ಮಾಡಿರುವಂಥದ್ದು. ಸೀಸ್ ಫೈರ್ ಕೂಡ ಬಹುತೇಕರಿಗೆ ಒಂದು ಕನ್ಫ್ಯೂಷನ್ ಇದೆ, ಯುದ್ಧ ಮುಗಿಸೇ ಬಿಡಬೇಕಿತ್ತು, ಯುದ್ಧ ಆಗ್ಬಿಡ್ಬೇಕಿತ್ತು ಅಂತ. ಇದು ಯುದ್ಧ ಅಂತ ಶುರುವಾಗಿದ್ದಲ್ಲ, ಆಪರೇಷನ್ ಸಿಂಧೂರ್ ಅಂತಕ್ಕಂಥದ್ದು ಒಂದು ಸ್ಪೆಸಿಫಿಕ್ ಟಾರ್ಗೆಟ್ ಅನ್ನು ಹಿಟ್ ಮಾಡೋದಕ್ಕೆ, ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಅವರ ಒಂದಷ್ಟು ಉದ್ದೇಶಗಳೇನಿತ್ತು ಅದರ ಈಡೇರಿಕೆಗೆ ಮಾತ್ರ ಆಗಿರುವಂಥದ್ದು. ಹೀಗಾಗಿ ಭಾರತಕ್ಕೆ ಮೊದಲೇ ದಿನದವೂ ಹೇಳ್ತಾ ಇರೋದು ಒಂದೇ ಮಾತು, ನಾವು ಇದನ್ನು ಎಸ್ಕಲೇಟ್ ಮಾಡೋದಿಲ್ಲ. ಆದರೆ ಅವರೇ ಏನಾದರೂ ಎಸ್ಕಲೇಟ್ ಮಾಡಿದರೆ ನಾವು ಉತ್ತರವನ್ನು ಕೊಡ್ತೀವಿ ಅಂತ. ಅದನ್ನು ಕೂಡ ಇವತ್ತು ನಮ್ಮ ಈ ಏರ್ಫೋರ್ಸ್ನ ಅಡ್ಮಿರಲ್ ಹೇಳ್ತಾ ಇದ್ದಂಥ ಒಂದು ಮಾತಿನಲ್ಲಿ ಗಮನಿಸಬಹುದು. ಅವ್ರು ಹೇಳಿದ್ದಿಷ್ಟೇ, ನಾವು ಟಾರ್ಗೆಟ್ ಮಾಡಿದ ಉಗ್ರರನ್ನ ಅನ್ಫಾರ್ಚುನೇಟ್ಲಿ ಪಾಕಿಸ್ತಾನದ ಸೇನೆ ಮಧ್ಯದಲ್ಲಿ ಬಂತು, ಹೀಗಾಗಿ ನಾವು ಅವರನ್ನು ಹೊಡೆದಾಕಬೇಕಾಯಿತು. ಇಲ್ಲದಿದ್ದರೆ ನಾವು ಅವರನ್ನು ಮುಟ್ಟೋದಕ್ಕೂ ಹೋಗ್ತಾ ಇರಲಿಲ್ಲ. ಯಾಕಂದರೆ ನಮ್ಮ ಇಲ್ಲಿ ಈ ಒಂದು ಆಪರೇಷನ್ ಇದ್ದು ಕೇವಲ ಉಗ್ರರ ವಿರುದ್ಧ ಮಾತ್ರ, ಹೊರತು ಪಾಕಿಸ್ತಾನದ ಸೇನೆ, ಅಲ್ಲಿಯ ರಾಜಕಾರಣಿಗಳು ಅಥವಾ ಅಲ್ಲಿಯ ಜನರ ವಿರುದ್ಧ ಅಲ್ಲ ಅಂತ. ಅಂದರೆ ಭಾರತದ ನಿಲುವು ಸ್ಪಷ್ಟವಾಗಿತ್ತು, ಭಾರತದ ಟಾರ್ಗೆಟ್ ಸ್ಪಷ್ಟವಾಗಿತ್ತು. ಯಾವುದೇ ರೀತಿಯಾಗಿರ್ತಕ್ಕಂಥ ಡಿವಿಯೇಷನ್ ಭಾರತದ ಬಳಿಯಲ್ಲಿರಲಿಲ್ಲ. ಆದರೆ ಅದನ್ನು ಎಸ್ಕಲೇಟ್ ಮಾಡುವಂಥ ಪ್ರಯತ್ನದಲ್ಲಿ ತನ್ನ ಕೈಲಿ ಆಗದೇ ಇರೋದನ್ನು ಕೂಡ ಮಾಡೋದಕ್ಕೆ, ಅಂದರೆ ಈಗ ಒಂದು 3 ವರ್ಷದ ಬಾಲಕ 100 kg ಕಲ್ಲನ್ನು ಹೊರದಕ್ಕೆ ಹೋದಾಗ ಏನಾಗುತ್ತೋ ಅದೇ ಸ್ಥಿತಿಯನ್ನು ಪಾಕಿಸ್ತಾನ ಅನುಭವಿಸಿರುವಂಥದ್ದು. ತನಗೆ ಆಗದೇ ಇದ್ರೂ ಭಾರತದ ವಿರುದ್ಧವಾಗಿ ಮಿಲಿಟರಿ
ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಬಂದು ಭಾರತಕ್ಕೆ ಈ ಒಂದು ಡ್ರೋನ್ಗಳನ್ನು ಹರಿಸೋದಕ್ಕೆ, ಅದು ಕೂಡ ಈ ಟರ್ಕಿಯಿಂದ ಪಡೆದುಕೊಂಡಿರುವಂಥದ್ದು, ಚೈನಾದಿಂದ ಪಡೆದುಕೊಂಡಿರುವಂಥ ಮಿಸೈಲ್ಸ್ಗಳನ್ನು ಬಳಸಿ ಭಾರತವನ್ನು ಕಟ್ಟಿ ಹಾಕುವಂಥ ಪ್ರಯತ್ನ ಮಾಡಿದಾಗ ಭಾರತ ಅತ್ಯಂತ ಭೀಕರವಾಗಿರ್ತಕ್ಕಂಥ ಅವರು ಕಲ್ಪನೆಯನ್ನೂ ಮಾಡಿಕೊಳ್ಳದಾದಂಥ ಉತ್ತರವನ್ನು ಕೊಟ್ಟಿದೆಯೇ ಹೊರತು ಭಾರತದ ಉದ್ದೇಶ ಯಾವತ್ತೂ ಕೂಡ ಆಪರೇಷನ್ ಸಿಂಧೂರದ ಉದ್ದೇಶ ಪಾಕಿಸ್ತಾನದ ಮಿಲಿಟರಿ ಅಥವಾ ಅಲ್ಲಿಯ ಜನರನ್ನ ಟಾರ್ಗೆಟ್ ಮಾಡೋದು ಆಗಿರಲೇ ಇಲ್ಲ. ಹೀಗಾಗಿ ಅದಾದ ಮೇಲೆ ಎಸ್ಕಲೇಟ್ ಮಾಡಿದ್ದೆ ಅವರೇ, ಅಗ್ರೆಸರ್ ಆಗಿದ್ದೆ ಅವರೇ, ಈಗ ಸೋತು ಸುಣ್ಣವಾಗಿರೋದು ಅವರೇ. ಹೀಗಾಗಿ ಭಾರತ ಏನು ಹೇಳುತ್ತೆ ಅದನ್ನ ಕೇಳಬೇಕಾಗತ್ತೆ. ಇವತ್ತು DGMO ಸಭೆಯಲ್ಲೂ ಕೂಡ ಆಗುವಂಥದ್ದು ಇದೆ. ಭಾರತದ DGMO ಏನು ಹೇಳ್ತಾರೆ ಅದನ್ನ ಅವ್ರು ಪಾಲಿಸಬೇಕು. ಪಾಲಿಸದೇ ಇದ್ರೆ ಅವ್ರ ಹತ್ರ ಬೇರೆ ದಾರಿ ಇಲ್ಲ. ಮತ್ತೆ ಭಾರತದ ಕೆಂಗಣ್ಣಿಗೆ ಗುರಿ ಆಗ್ತಾನೆ ಇರಬೇಕಾಗತ್ತೆ. ಚೈತ್ರ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.